ಓಂ ಹಸ್ತದ್ವಯೇನ ಕಮಲೇ ಧಾರಯಂತೀಂ ಸ್ವಲೀಲೆಯ ಹಾರನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತರೇ. ನಮ್ಮ ನಂಬಿಕೆಯ ಧರ್ಮಸಿಂಧು ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಈ ದಿನ ಋಣರೋಗಾದಿದಾರಿದ್ರ್ಯ ಪಾಪಕ್ಷುದಪ ಮೃತ್ಯವಃ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದ. ಸಾಧಾರಣವಾಗಿ ಲಕ್ಷ್ಮಿ ಒಲಿಬೇಕಂದ್ರೆ ಏನು ಮಾಡಬೇಕು? ಎಲ್ಲಕ್ಕೂ ಮೂಲ ಲಕ್ಷ್ಮಿನೇ. ಹಾಗಾಗಿ ಆ ಲಕ್ಷ್ಮಿ ಅಂದರೆ ಯಾರು, ಆ ಲಕ್ಷ್ಮಿ ಒಲಿಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಕ್ಕಂಥ ದಿನ ನೋಡಿ. ಸಾಧಾರಣವಾಗಿ ಅಷ್ಟಲಕ್ಷ್ಮೀರು ಅಂತ ಕರೀತಾರೆ. ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ಭವ ಸರ್ವದಾ. ಎಷ್ಟು ಜನ ಲಕ್ಷ್ಮೀರು ಅಷ್ಟಲಕ್ಷ್ಮೀರು ಅಂತ ಕರೆದ್ರು. ಅದಕ್ಕೆ ಸಿದ್ಧಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ ಅಂತ ಅಷ್ಟಲಕ್ಷ್ಮಿಯರನ್ನು ಕರೆದು. ಆ ಲಕ್ಷ್ಮಿಯರು ಎಲ್ಲಿರ್ತಾರೆ? ಬರೀ ಹಣದಲ್ಲಿ ಲಕ್ಷ್ಮಿ ಇರ್ತಕ್ಕಂಥದ್ದಲ್ಲ, ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಕರೆದು. ಅದಕ್ಕೆ ಕೆಲವರು ತಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇಲ್ಲದೆ ಇದ್ದಾಗ ಕರ್ತವ್ಯಂ ದೈವಮಾನ್ವಿತಂ ಅಂತ ಕರೀತಾರೆ. ನಮ್ಮ ಕರ್ತವ್ಯನ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಎಲ್ಲಿಂದ ಲಕ್ಷ್ಮಿ ಬರ್ತಾಳೆ? ನಾವು ದೇವಸ್ಥಾನಕ್ಕೆ ಹೋದ್ವಿ, ದೇವರು ಪೂಜೆಯನ್ನು ಮಾಡಿದ್ವಿ, ಅನುಷ್ಠಾನವನ್ನು ಮಾಡಿದ್ವಿ ಅಂತಕ್ಕಂಥದ್ದಲ್ಲ. ಅದರ ತಕ್ಕನಾಗಿ ನಾವು ಧೈರ್ಯವನ್ನು ಮಾಡಿದರೆ, ಯಾರು ಧೈರ್ಯವಂತರಾಗಿರ್ತಾರೋ, ಸಾಹಸವನ್ನು ಮಾಡಲಿಕ್ಕೆ ಕಷ್ಟಪಡ್ಲಿಕ್ಕೆ ರೆಡಿ ಇರ್ತಾರೋ ಅವ್ರ ಹತ್ರ ಲಕ್ಷ್ಮಿ ಬರ್ತಾಳೆ. ಹಾಗಾಗಿ ಈ ಲಕ್ಷ್ಮಿ ಬಗ್ಗೆ ಚಿಂತನೆ ಮಾಡ್ತಾ ಹೋಗೋಣ ಇವತ್ತು. ನೋಡಿ, ಯಾರ ಮನೆಯಲ್ಲಿ ಋಣ ಅಂದರೆ ಸಾಲ. ಈ ಸಾಲ ಯಾಕೆ ಉಂಟಾಗುತ್ತೆ? ಸಮಯ, ಶಕ್ತಿ, ಹಣ. ಸಮಯ ಯಾರು ಪರಿಪಾಲನೆ ಮಾಡ್ತಾರೆ ಅವ್ರಿಗೆ ಖಂಡಿತವಾಗಲೂ ಕೂಡ ಶಕ್ತಿ ಅಂತಂದರೆ ಏನು? ಹಣ ಬರ್ತಕ್ಕಂಥದ್ದು. ಸಮಯ ಪರಿಪಾಲನೆ ಯಾರು ಮಾಡಲ್ಲ ಅವ್ರಿಗೆ ಖಂಡಿತವಾಗಲೂ ಶಕ್ತಿನೂ ಸಿಗಲ್ಲ, ಹಣನೂ ಸಿಗಲ್ಲ. ಅದಕ್ಕೆ ಸಮಯಕ್ಕೆ ಒತ್ತನ್ನು ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಎರಡನೇ ವಿಷಯ, ಇವತ್ತು ಲಕ್ಷ್ಮಿ ವಿಚಾರವನ್ನು ಮಾತಾಡ್ತಾ ಇದ್ದೀವಿ. ಆ ಲಕ್ಷ್ಮಿಯಲ್ಲಿ ವಿಶೇಷವಾಗಿ ಏನಂತಂತಂದರೆ ನೋಡಿ, ಲಕ್ಷ್ಮಿಯ ಮನೆಗೆ ಬರಬೇಕಂದ್ರೆ ಏನು ಮಾಡಬೇಕು? ಸ್ವಾಮಿ, ನಾವು ಎಲ್ಲ ಪೂಜೆಯನ್ನು ಮಾಡ್ತೀವಿ, ಪುನಸ್ಕಾರವನ್ನು ಮಾಡ್ತೀವಿ ಗುರುಗಳೇ, ಆದರೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಬರಲ್ಲ. ಅದಕ್ಕೆ ಈ ವಿಶೇಷವಾದ ಸಂಚಿಕೆಯಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಹೇಗೆ ಮಾಡಬೇಕು, ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ತಿಳಿಸ್ತೀವಿ. ನೋಡಿ, ಮೊದಲನೇ ವಿಷಯ ಏನು ಹೇಳ್ತಾರೆ ಅಂತಂತಂದರೆ, ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ. ಅವಳು ಯಾವ ಆಕಾರದಲ್ಲಿರ್ತಾಳೆ ಅಂತ ತಿಳ್ಕೊಬೇಕಲ್ಲ. ನೋಡಿ, ಹಸ್ತದ್ವಯೇನ ಕಮಲೆ, ಎರಡು ಕೈಯಲ್ಲಿ ಕಮಲಧಾರಣೆಯನ್ನು ಮಾಡಿರ್ತಾಳೆ ಆಕೆ. ಹಾಗೆಯೇ ಸಿಂಹವಾಹಿನಿ, ಲಕ್ಷ್ಮಿ ನಿವಾಸವಾಗಿರ್ತಕ್ಕ ಸಿಂಹವಾಹಿನಿವಾಗಿರ್ತಾಳೆ. ಅದಕ್ಕೆ ಒಳ್ಳೆ ಮನಸ್ಸನ್ನು ಇಟ್ಕೋಬೇಕು. ಅದೇ ರೀತಿಯಾಗಿ ಪರಿಶುದ್ಧವಾಗಿರ್ತಕ್ಕಂಥ ಇರೋ ಬಟ್ಟೆಯನ್ನು, ಸ್ವಚ್ಛವಾದ ಬಟ್ಟೆಯನ್ನು ಹಾಕಬೇಕು. ಮನೆಯಲ್ಲಿ ಬಾಗಿಲಿಂದ ಕಸದ ಪರಕೆಯನ್ನು, ಮರವನ್ನು ಹಾಕ್ತಕ್ಕಂಥದ್ದು, ಮನೆ ಬಾಗಿಲ ಹಿಂದೆ ಕಸವನ್ನು ಮೂಲೆ ಗುಂಪಾಗಿ ನುಗ್ತಕ್ಕಂಥದ್ದು. ಎರಡನೇದಾಗಿ ಮನಃಶುದ್ಧಿ ಅಂತಃಕರಣ ಇದ್ದರೆ ಬರಲ್ವಂತೆ ಆಕೆ. ಅದೇ ರೀತಿಯಲ್ಲಿ ಮನಃಶುದ್ಧವಾಗಿಟ್ಕೊಂಡು ಅಂತಃಕರಣ ಶುದ್ಧಿ ಇದ್ದರೆ ಬರ್ತಾಳಂತೆ. ಎರಡನೇ ವಿಚಾರ ನೋಡಿ, ಮನೆಯಲ್ಲಿ ಹೆಂಗಸರನ್ನು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ, ಗೋಧೂಳಿ ಮುಹೂರ್ತಲ್ಲಿ, ಮಧ್ಯಾಹ್ನ ಅಭಿಜಿನ್ ಮುಹೂರ್ತಲ್ಲಿ ಅವಾಚ್ಯ ಶಬ್ದಗಳಿಂದ ಯಾರು ಬೈಕೊತಾ ಇರ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ಬರಲ್ಲ, ಆ ಮನೆಯಲ್ಲಿ ಖಂಡಿತವಾಗಲೂ ಬರಲ್ಲ. ಅದಕ್ಕೆ ಸುವಾಕ್ಯನ, ಒಳ್ಳೆಯ ಮಾತನಾಡಬೇಕು. ಹೆಣ್ಣು ಮಕ್ಕಳನ್ನು ಗೌರವವಾಗಿ ನಡೆಸ್ಕೋಬೇಕು. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು, ಗೃಹಿಣಿ ಗೃಹ ಮುಚ್ಚದೆ. ಅದಕ್ಕೇನು ಹೇಳ್ತಾರೆ? ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಪೂಜ್ಯೇಶು ಮಾತಾ ಶನೇಶು ರಂಭ. ಅದಕ್ಕೆ ಹೆಣ್ಣು ಅಂತಕ್ಕಂಥ ಸರ್ವಕ್ಕೂ ಮೂಲ. ಆಕೆಗೆ ಎಲ್ಲಿ ಎತ್ರ ನಾರ್ಯಂತು ಪೂರ್ಯಂಚೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಣ್ಣು ಮಕ್ಕಳ ಪೂಜೆ ನಡೀತಾ ಅಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ. ಮೂರನೇ ವಿಚಾರ ನೋಡಿ, ಯಾರ ಮನೆಯಲ್ಲಿ ಚಪ್ಪಲಿ ಸ್ಟ್ಯಾಂಡನ್ನು ಮನೆ ಮುಂದೆ, ಹೋಸ್ಟೆಲ್ ಮುಂದೆ ಇಟ್ಕೊಂಡಿರ್ತಾರೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲ್ಲ. ಚಪ್ಪಲಿ ಸ್ಟ್ಯಾಂಡನ್ನು ಉತ್ತರ ದಿಕ್ಕಿಗೆ ಇಟ್ಕೋಬೇಕು. ಎರಡನೇದಾಗಿ ಮುಸ್ಸಂಜೆ ಅಂತಂದರೆ ಸಾಯಂಕಾಲದಲ್ಲಿ ಈ ಗೋಧೂಳಿ ಅಂದರೆ ಗೋಗಳು ಮನೆ ಬರ್ತಕ್ಕಂಥ ಸಂದರ್ಭ, ಲಗ್ನದಿಂದ ದಶಮ ಸ್ಥಾನದಲ್ಲಿ ಇದ್ದಾಗ ಗೋಧೂಳಿ ಮುಹೂರ್ತ ಅಂತ ಹೇಳ್ತಾರೆ. ಆ ಮುಹೂರ್ತದಲ್ಲಿ ಏನು ಮಾಡಬಾರ್ದು ಅಂತ ತಿಳಿಸ್ತಕ್ಕಂಥ ಏನಂತಂದರೆ, ಈ ಸಾಯಂಕಾಲದೊತ್ತು ಕೆಲವರು ಮನೆ ಚೆನ್ನಾಗಿ ಕ್ಲೀನಾಗಿರಬೇಕು ಅಂತ ಸಾಯಂಕಾಲ ಕಸ ಗುಡಿಸಬಾರ್ದು. ಹೊತ್ತು ಮುಳುಗೋ ಸಂದರ್ಭ 5 ಗಂಟೆಯಿಂದ 6 ಗಂಟೆಗೆ ಮನೆ ಕಸ ಗುಡಿಸಬಾರ್ದು. ಎರಡನೇದಾಗಿ ತಲೆಯನ್ನು ಬಾಚಬಾರ್ದು ಅಂತ ಹೇಳ್ತಾರೆ. ಮನೆ ಮುಂದೆ ತಲೆ ಬಾರಬಾರ್ದು. ನಂತರ ಊಟವನ್ನು ಮಾಡ್ತಕ್ಕಂಥದ್ದು. ಈಗಂತೂ ಸ್ನ್ಯಾಕ್ಸು ಅಂತೇಳಿ 5 ಗಂಟೆಗೆ ಕಾಫಿ ಕುಡಿದು ಜೊತೆಗೆ ಒಂದು ಸ್ವಲ್ಪ ಪಕೋಡನೂ ತಿಂತಾರೆ, ಪಾನಿಪುರಿನೂ ತಿಂತಾರೆ.
ಇದರಿಂದ ಏನಾಗುತ್ತೆ ಅಂದರೆ ಸಾಯಂಕಾಲ ಯಾರು ಸಂಜೆ 5ರಿಂದ 6 ಗಂಟೆಗೋ ನೋಡಿ ಕಾಫಿಯನ್ನು ಕುಡೀರಿ ಅಥವಾ ಟೀಯನ್ನು ಕುಡೀರಿ, ಹಾಲನ್ನು ಕುಡೀರಿ, ತೊಂದರೆ ಇಲ್ಲ. ಆದರೆ ಯಾರು ಗೋಧೂಳಿ ಮುಹೂರ್ತದಲ್ಲಿ ಈಗ ಯಾಕಂದರೆ ವಿಪರೀತವಾಗಿರ್ತಕ್ಕಂಥ ಈ ಇರ್ತಕ್ಕಂಥ ಪದಾರ್ಥಗಳು ಜಾಸ್ತಿ ಆಗಿ ಆರೋಗ್ಯಗಳು ಹಾಳು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಸಂಧ್ಯಾ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನು ತಿಂಡಿಯನ್ನು ತಿನ್ನಬಾರ್ದು. ರೋಗಿಷ್ಠರೋ ಮುದುಕರೋ ಇಂಥವ್ರಿಗೆ ಆಪ್ಷನ್ ಇದೆ ಪಾಪ, ತಿನ್ಕೋಬೇಕು. ಆದರೆ ವಯಸ್ಸಿನಲ್ಲಿರ್ತಕ್ಕಂಥವ್ರು ತಿನ್ನಬಾರ್ದು. ಹಾಗಂತೇಳಿ ನಾನು ಪಾನಿಪುರಿ ತಿನ್ನಬೇಡಿ ಅಂತ ಹೇಳ್ತಿಲ್ಲ, ಆದರೆ ಸಂಧ್ಯಾ ಕಾಲದಲ್ಲಿ ತಿನ್ನಬೇಡಿ ಈ ಸಮಯದಲ್ಲಿ ಅಂತ ಹೇಳ್ತಿರ್ತಕ್ಕಂಥ. ಮೂರನೇದಾಗಿ ಮಲಗಬಾರದು ಸಾಯಂಕಾಲದಲ್ಲಿ. ನೋಡಿ ಹಿಂದಿನ ಕಾಲದಲ್ಲೆಲ್ಲ ಕೂಡ ಲೈಟ್ ಹಾಕಿದ ತಕ್ಷಣವೇ ಇಲ್ಲ ದೀಪ ಹಚ್ಚುತ್ತಾಯಿದ್ರು, ಹೊಂಗೆ ಎಣ್ಣೆಯಲ್ಲಿ ದೀಪ ಹಚ್ಚಿದಾಗ ಮಲಗಬೇಡಿ ಅಂತ ಹೇಳ್ತಾಯಿದ್ರು, ಎದ್ದು ಕೂರಿಸ್ತಾಯಿದ್ರು, ರೋಗ ಇದ್ದರೂ ಎದ್ದು ಕೂರಿಸ್ತಾಯಿದ್ರು. ನಂತರದಲ್ಲಿ ಹೆಣ್ಣು ಮಕ್ಕಳು ಕಂಪಲ್ಸರಿಯಾಗಿ ತುಪ್ಪದ ದೀಪವೋ ಎಣ್ಣೆ ದೀಪವೋ ದೇವರ ಮನೆಯಲ್ಲಿ ಹಚ್ಚಲೇಬೇಕು ಕಂಪಲ್ಸರಿ. ಅದಕ್ಕೆ ಹೊಸ್ತಿಲಲ್ಲಿ ಯಾರು ಇರ್ತಾರೆ ಅಂದರೆ ಅಶ್ವಿನಿ ದೇವತೆಗಳು ಇರ್ತಾರಂತೆ ಹೊಸ್ತಿಲಲ್ಲಿ. ಅದಕ್ಕೆ ಆ ಅಶ್ವಿನಿ ದೇವತೆಗಳು ಹೊಸ್ತಿಲಲ್ಲಿದ್ದು ಅಸ್ತು ಅಂತ ಇರ್ತಾರಂತೆ. ಅದಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳ್ತಾರೆ. ಇದಿಷ್ಟನ್ನು ಮಾಡಬಾರ್ದು ಅಂತಕ್ಕಂಥದ್ದು. ನಂತರ ಸಾಯಂಕಾಲದಲ್ಲಿ ಏನಾದರೂ ಒಂದು ಶ್ಲೋಕವನ್ನು ಮಕ್ಕಳಿಗೂ ಹೇಳ್ಕೊಡಿ. ನೀವು ಶ್ಲೋಕ ಪಠಣೆಯನ್ನು ಇವಾಗೆಲ್ಲ ರೆಕಾರ್ಡ್ ಬಂದುಬಿಟ್ಟಿದೆ, ದೇವ್ರ ಮನೆಯಲ್ಲಿ ಹಾಕಿದ್ರೆ ಅದ್ರ ಪಾಟ್ಗೆ ಅದು ಹಾಡ್ತಾ ಇರುತ್ತೆ. ಒಳ್ಳೆಯ ಮಾತು, ಒಳ್ಳೆಯ ಶ್ಲೋಕವನ್ನು ಕೇಳಿದ್ರೆ ಲಕ್ಷ್ಮಿ ಆರಾಧನೆ ಆಗುತ್ತೆ. ನಂತರ ಎರಡನೇದಾಗಿ ಅರಿಶಿನ ಕುಂಕುಮನ್ನು ಆ ಸಂದರ್ಭಕ್ಕೆ ಹೆಣ್ಣುಮಕ್ಳು ಯಾರೇ ಬರಲಿ ಮನೆಗೆ ಕೊಡಬೇಕು. ಎರಡನೇದಾಗಿ ಈ ಬೆರಳು, ಕೆಲವರು ಹೆಣ್ಣುಮಕ್ಳು ಏನು ಮಾಡ್ತಾರೆ ಅಂದರೆ ಈ ಬೆರಳಲ್ಲಿ ಇಟ್ಕೊತಾರೆ ಕುಂಕುಮನ, ಕೆಲವರು ಈ ಬೆರಳಲ್ಲಿ ಇಟ್ಕೊತಾರೆ. ಯಾವುದೇ ಕಾರಣಕ್ಕೂ ಈ 2 ಬೆರಳಲ್ಲಿ ಹೆಣ್ಣುಮಕ್ಳು ಇಡಬಾರ್ದು. ಹೆಣ್ಣು ಮಕ್ಕಳು ಈ ಬೆರಳಲ್ಲಿ ತೊಗೊಂಡು ಕುಂಕುಮ ಲಲಾಟ ಅಂದರೆ ಹೀಗೆ ಇಟ್ಕೋಬೇಕು ಯಾವತ್ತೂ ಕೂಡ ಕುಂಕುಮನ. ಎಲ್ಲರೂ ಏನು ಮಾಡ್ತಾರೆ ಹಂಗೆ ನೋಡ್ಕೊಂಡು ಹೀಗೆ ಇಟ್ಕೊತಾರೆ, ಹಾಗೆ ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಹೆಣ್ಣು ಮಕ್ಕಳು. ಎರಡನೇದಾಗಿ ನೋಡಿ ಚಪ್ಪಲಿ ಹಾಕಿಕೊಂಡು ಊಟ ಮಾಡೋದು, ಇದಂತೂ ತುಂಬ ಕರ್ಮಕಾಂಡ ಆಗೋಗಿದೆ. ಯಾಕೆ ಅಂತಂದರೆ ಪ್ರಾಣೋಪಾನೋ ವ್ಯಾನ ಉದಾನ ಸಮಾನ ಪಂಚಪ್ರಾಣಗಳು ನಮ್ಮ ದೇಹದಲ್ಲಿದೆ. ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರ ತನಕ ಒಬ್ಬ ಮನುಷ್ಯನ ಆಯುಷ್ಯ ಯಾಕೆ ಕ್ಷೀಣ ಆಗುತ್ತೆ ಅಂದರೆ ಇವಾಗ ಕೈಯಲ್ಲಿ ಅನ್ನನೇ ಮುಟ್ಟಲ್ಲ, ಎಲ್ಲ ಸ್ಪೂನಲ್ಲೇ ತಿಂತೀರ, ಕೈಯಲ್ಲಿ ಅನ್ನನೇ ಮುಟ್ಟಲ್ಲ. ಎರಡನೇದಾಗಿ ಚಪ್ಪಲಿ ಹಾಕ್ಕೊಂಡು ಊಟ ಮಾಡ್ತೀವಿ, ಆಯುಸ್ಸು ಕ್ಷೀಣವಾಗುತ್ತೆ. ಅದಕ್ಕೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂದರು. ಅದಕ್ಕೆ ಚಪ್ಪಲಿ ಹಾಕ್ಕೊಂಡು ಊಟವನ್ನು ಮಾಡಬಾರ್ದು. ಮೂರನೇದಾಗಿ ವಿಶೇಷವಾಗಿ ತಟ್ಟೆ ಅಂದರೆ ಹಿಂದಿನ ಕಾಲದಲ್ಲಿ ಕಂಚಿನ ತಟ್ಟೆಯನ್ನು, ಬೆಳ್ಳಿ ತಟ್ಟೆಯನ್ನು ಅಥವಾ ತಾಮ್ರ ತಟ್ಟೆಯನ್ನು ಯೂಸ್ ಮಾಡ್ತಾಯಿದ್ರು. ಅದು ಸಿಗಲಿಲ್ಲ ಅಂದರೆ ಬಾಳೆ ಎಲೆಯನ್ನು ಮುತ್ತುಕದೆಲೆಯನ್ನು ಯೂಸ್ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಸ್ಟೀಲ್ ತಟ್ಟೆಗೆ ಬಂದುಬಿಟ್ಟಿದ್ವಿ. ಈ ಸ್ಟೀಲ್ ತಟ್ಟೆಯಲ್ಲಿ ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯನ್ನು ಕಿತ್ತು ತಿನ್ನುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಅನುಕೂಲಕ್ಕೇನಿದೆ ಆ ಅನುಕೂಲದಲ್ಲಿ ಊಟವನ್ನು ಮಾಡಿದ್ರೆ ಒಳ್ಳೆಯದು. ಇದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ವಿದ್ಯೆ ಕರ್ತವ್ಯಂ ದೈವಮಾನ್ವಿತಂ, ಯಾರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರೆ, ಸೋಮಾರ್ತನ ಬಿಟ್ಟು ಮಾಡ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ಖಂಡಿತವಾಗಿ ಬರ್ತಾರೆ. ನೋಡಿ ಇವಾಗಿನ ಸಂದರ್ಭದಲ್ಲಿ ನೋಡಿ ಮಕರ ರಾಶಿ, ಕುಂಭರಾಶಿ, ವಿಶೇಷವಾಗಿ ಧನುಸ್ಸು ರಾಶಿ, ತುಲಾ ರಾಶಿವರೆಗೆ ನಂತರ ವೃಶ್ಚಿಕ ರಾಶಿವರೆಗೆ ಅಲಕ್ಷ್ಮಿ ಕಾಡ್ತಕ್ಕಂಥ ಸಂದರ್ಭ. ಆದ್ದರಿಂದ ಇವರು ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಎರಡನೇದಾಗಿ ನೋಡಿ ಮುಟ್ಟಾದಾಗ ಹೆಣ್ಣು ಮಕ್ಕಳು ಋತುಮತಿ ಆದಾಗ ದಯವಿಟ್ಟು ಇದು ಅನಥ ಭಾವಿಸೋದು ಬೇಡ. ಮುಟ್ಟಾದ ಸಂದರ್ಭದಲ್ಲಿ 3 ದಿನ ದಯವಿಟ್ಟು ಆ ಸಂದರ್ಭದಲ್ಲಿ ಹಾರ್ಮೋನ್ಸ್ ವೇರಿಯೇಷನ್ ಜಾಸ್ತಿ ಇರುತ್ತೆ. ಆದ್ದರಿಂದ ಒಂದು ಕಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇದನ್ನು ಅನಥ ಭಾವಿಸೋದು ಬೇಡ, ಪಾಲಿಸಿದರೆ ಉತ್ತಮ. ನಂತರ ಸೂತಕವನ್ನಾಗಬಹುದು ಅಥವಾ ಈ ಪುರುಡು ಅಂತೇಳಿ ಮಗು ಹುಟ್ಟಿದಾಗ ಪುರುಡು ಅಂತಾರೆ. ಯಾರನ್ನು ಹೋಗಿ ಬಂದಾಗ ಸೂತಕ ಅಂತಾರೆ. ಇವುಗಳನ್ನ ಯಾರು ಪಾಲಿಸ್ತೀರಾ ಆ ಮನೆಯಲ್ಲಿ ಲಕ್ಷ್ಮಿ ನಿವಾರಣೆ ಆಗುತ್ತೆ. ಎರಡನೇದಾಗಿ ತಂದೆ ತಾಯಿಗಳ ಕರ್ತವ್ಯ ಏನಪ್ಪ, ಲಕ್ಷ್ಮಿ ಬರಬೇಕಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೇಕು. ಆ ಸಂಸ್ಕಾರದಿಂದ ಲಕ್ಷ್ಮಿ ಮನೆಗೆ ಬರ್ತಾಳೆ. ಎರಡನೇದಾಗಿ ಪಿತೃಶಾಪನೂ ಕಾರಣ ಆಗುತ್ತೆ. ಕೆಲವರು ಕೋಟ್ಯಾಧೀಶರಾಗಿರ್ತಾರೆ, ತಿನ್ನಕ್ಕೆ 10 ರೂಪಾಯಿ ಚಿತ್ರಾನ್ನ ಗತಿ ಇರಲ್ಲ. ಯಾಕೆ ಆ ಕಾರಣ ಅಂದರೆ ಋಣ ಅಂದರೆ ಸಾಲ. ಒಂದು ಮನೆಯಲ್ಲಿ ಋಣ ಇರಬಾರ್ದು. ರೋಗ ಯಾವಾಗಲೂ ಕೂಡ ಕಾಯಿಲೆ ಅಂತ ಇದ್ದರೆ ಅದರಿಂದನೂ ಲಕ್ಷ್ಮಿ ಬರಲ್ಲ. ದಾರಿದ್ರ್ಯ ಅಂದರೆ ಬಾಯಲ್ಲಿ ಯಾವತ್ತೂ ಕೂಡ ಯಾವುದು ಅನ್ನದಾನವನ್ನು ಮಾಡಲ್ಲ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರ್ರಿಗೆ ಅಂತಾರೆ. ಅದಕ್ಕೆ ಬೀರುವನ್ನು ಪೂರ್ವಕ್ಕೆ ಇಡಬೇಕು. ಕುಬೇರ ಸ್ಥಾನ ಅಂತಾರೆ, ಅದು ಕುಬೇರ ಸ್ಥಾನ ಅಲ್ಲ. ನೈಋತ್ಯ ಮೇಲೆ ಯಾವತ್ತೂ ಬೀರುವನ್ನು ಪೂರ್ವಕ್ಕಿಡಿ. ಸ್ವಚ್ಛವಾದ ಮನಸ್ಸು, ಸ್ವಚ್ಛವಾದ ಬಟ್ಟೆ, ಹಾಗಂತೇಳಿ ರೆಮಂಡ್ ಬಟ್ಟೆ ಹಾಕ್ಕೊಳ್ಳೋಕ್ಕಾಗಲ್ಲ. ನಮ್ಮ ಶಕ್ತಿ ಏನಿದೆಯೋ ಹೊಸದಾಗಿರ್ತಕ್ಕಂಥ ಬಟ್ಟೆ. ಅದಕ್ಕೆ ಈ ದಿನ ಅಲಕ್ಷ್ಮೀ ಪೀಡಾ ಪರಿಹಾರಕ್ಕೆ ಒಂದು ಉತ್ತಮವಾದಂಥ ಶ್ಲೋಕವನ್ನು ಹೇಳ್ತೀನಿ. ಅದು ಏನಪ್ಪ ಅಂತಂದರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಆದರೆ ಅದರಲ್ಲಿ ಶಕ್ತಿ ಜಾಸ್ತಿ ಇದೆ. ಅದನ್ನು ಮಾಡಬೇಕಾದ್ರೆ ಒಂದು ವಿಳೆಯದೆಲೆಯಲ್ಲಿ ಒಂದು ಅರಿಶಿನ ಕೊಂಬಿಡ್ತಕ್ಕಂಥ ದೇವ್ರ ಮನೆಯಲ್ಲಿ ಈ ಶ್ಲೋಕವನ್ನು ಬರೆದಿಟ್ಕೊಂಡು ದಯವಿಟ್ಟು ಈ ಶ್ಲೋಕ ಪಠಣೆಯನ್ನು 58 ಬಾರಿ ಯಾರ ಮನೆಯಲ್ಲಿ ಸಾಯಂಕಾಲ ಮಾಡ್ತಾರೋ ಆ ಮನೆ ಖಂಡಿತವಾಗ್ಲೂ ಕೂಡ ಬರೀ ದುಡ್ಡು ಬರ್ತಕ್ಕಂಥದ್ದಲ್ಲ, ಧಾನ್ಯ ಲಕ್ಷ್ಮಿ ಬರ್ತಾಳೆ, ಧೈರ್ಯ ಲಕ್ಷ್ಮಿ ಬರ್ತಾಳೆ. ಒಬ್ಬ ಕೋಟ್ಯಾಧೀಶ್ವರನಿದ್ರಂತೆ, ಕೋಟಿಗಟ್ಟಲೆ ದುಡ್ಡಿತ್ತಂತೆ, ಆದರೆ ಅವನಿಗೆ ಧೈರ್ಯ ಇರಲಿಲ್ಲ.
ಆ ಧೈರ್ಯ ಇಲ್ಲದ ಕಾರಣಕ್ಕೆ ಕೋಟಿಗಳೆಲ್ಲ ಕಳ್ಕೊಂಡ. ಬರೀ ಲಕ್ಷ್ಮಿ ಇದ್ದರೆ ಸಾಲದು, ಧೈರ್ಯ ಲಕ್ಷ್ಮಿ ಅವನ ಜೊತೆಗಿರಬೇಕು. ಆವಾಗ ಮಾತ್ರ ಅವನಲ್ಲಿರೋ ಸಂಪತ್ತಿಗೆ ಅರ್ಥ ಸಿಗುತ್ತೆ. ಆದ್ದರಿಂದ ಒಂದು ವೀಳ್ಯದೆಲೆ ತಗೊಳ್ಳಿ, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಕುಂಕುಮಾರ್ಚನೆ ಮಾಡಿ ಒಂದು ಅರಿಶಿನ ಕೊಂಬನಿಟ್ಟು ಈ ಸ್ತೋತ್ರವನ್ನು ಪೂರ್ವ ದಿಗ್ಭಾಗಕ್ಕೆ ಕೂತ್ಕೊಂಡು ಯಾರು ಮಾಡ್ತೀರಾ ಆ ಮನೆ ದಾರಿದ್ರ್ಯ ನಿವಾರಣೆ ಆಗುತ್ತೆ. ಅದೇ ರೀತಿಯಾಗಿ ಈ ನಮ್ಮ ನಂಬಿಕೆಯ ಈ ಯೂಟ್ಯೂಬ್ ಚಾನಲ್ ಏನಿದೆ, ಯಾರಿಗೆ ಮನೆಯಲ್ಲಿ ಅಲಕ್ಷ್ಮಿ ಪೀಡ, ಸಾಲದ ಕಾಟ, ಯಾರಿಗೆ ತುಂಬ ತೊಂದರೆ ಇದೆ, ಎಷ್ಟು ದುಡಿದು ನಿಲ್ತಾ ಇದ್ದೆ ಅಂದಾಗ ನಮ್ಮ ನಂಬಿಕೆ ಕಚೇರಿಯಲ್ಲಿ ಶ್ರೀಚಕ್ರ ಅನುಷ್ಠಾನ ಮಾಡಿರ್ತಕ್ಕಂಥ ಯಂತ್ರಗಳು ಸಿಗುತ್ತೆ. ಖಂಡಿತ ಕಚೇರಿಗೆ ನೀವು ಭೇಟಿ ಮಾಡ್ಬೋದು, ಅಥವಾ ದೂರವಾಣಿ ಮುಖಾಂತರ ಬಾಕಿ ಕರೆ ಮಾಡಬೇಕಾದ್ರೆ ಆ ಶ್ರೀಯಂತ್ರವನ್ನು ನೀವು ಪಡ್ಕೋಬೋದು. ಹಾಗಾಗಿ ಈ ದಿನ ಆ ಶ್ಲೋಕವನ್ನು ಹೇಳ್ತೀನಿ, ದಯವಿಟ್ಟು ಆ ಶ್ಲೋಕವನ್ನು ಬರೆದಿಟ್ಕೊಳ್ಳಿ. ಓಂ ಮಹಾಲಕ್ಷ್ಮಿಯೈ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಓಂ ಮಹಾಲಕ್ಷ್ಮಿಯೈ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹ. ಈ ಮಂತ್ರವನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಸ್ನಾನ ಮಾಡಬೇಕು ಅಂತೇನಿಲ್ಲ, ಸಾಯಂಕಾಲ ಕೈಕಾಲು ಮುಖ ತೊಳೆದು ಪರಿಶುದ್ಧವಾದ ತುಪ್ಪದ ಎಣ್ಣೆದ ಬತ್ತಿಯನ್ನು ಹಚ್ಚಿ ತುಳಸಿ ಗಿಡದತ್ತಾದರೂ ಮಾಡ್ಬೋದು. ಅದಕ್ಕೆ ಅಲಕ್ಷ್ಮಿ ಬರೋ ಕಾರಣ ಏನಂತಂದರೆ ಉಗುರು ಕಚ್ಚೋದು, ಕಾಲು ತೊಡೆಯನ್ನು ಅಲ್ಲಾಡಿಸ್ತಕ್ಕಂಥದ್ದು. ಇನ್ನೂ ಹೆಚ್ಚಾಗಿ ಏನು ಮಾಡ್ತಾರೆ, ಉಗುರನ್ನು ಮನೆಯಲ್ಲಿ ಶುಕ್ರವಾರ ಮಂಗಳವಾರ ಕಟ್ ಮಾಡಬಾರ್ದು. ತುಳಸಿಯನ್ನು ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ಕುಡಿಯನ್ನು ಮುರಿಬಾರ್ದು. ಆದ್ದರಿಂದ ಇಷ್ಟನ್ನು ಪಾಲನೆ ಮಾಡಿ. ಹೆಚ್ಚಾಗಿ ಯಾರು ಮನೆಯಲ್ಲಿ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತಾರೆ, ತಂದೆ ತಾಯಿಗಳಿಗೆ ವಿಶ್ವಾಸದಿಂದ ನೋಡ್ಕೊತಾರೆ, ಅಲ್ಲೇ ಲಕ್ಷ್ಮಿ ನೆಲೆಸ್ತಾಳಂತೆ. ಹಾಗಾಗಿ ನಾವು ಲಕ್ಷ್ಮಿ ಆಚೆ ಕಡೆಯಿಂದ ನಮ್ಮ ಮನೆ ಒಳಗೆ ಬರಬೇಕಾದ್ರೆ ಏನು ಮಾಡಬೇಕು, ಬರೀ ದುಡ್ಡು ಬಂದರೆ ಸಾಲದು, ಧೈರ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ನಂತರ ವಿಜಯಲಕ್ಷ್ಮಿ, ಮಾಡಿದ ಕೆಲಸ ವಿಜಯ ಆಗಬೇಕು. ಆದ್ದರಿಂದ ಆ ಲಕ್ಷ್ಮೀ ಪರಿಹಾರ ಆಗಬೇಕಂದ್ರೆ ಇವುಗಳನ್ನೆಲ್ಲ ಪಾಲಿಸಿದ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ಮಹಾಲಕ್ಷ್ಮಿ ಕೃಪೆ ಇರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಮಹಾಲಕ್ಷ್ಮಿ ಅನುಗ್ರಹ ಇರಲಿ. ಯಾರಿಗೆ ಮನೆಯಲ್ಲಿ ಸಾಲದ ಬಾಧೆ, ರೋಗದ ಬಾಧೆ, ಎಷ್ಟು ದುಡ್ಡು ಕಷ್ಟ ಇರುತ್ತೋ ಖಂಡಿತವಾಗ್ಲೂ ನಮ್ಮ ನಂಬಿಕೆಯ ಈ ಕಚೇರಿಗೆ ನೀವು ಸಂಪರ್ಕ ಮಾಡಿ. ಆ ಶ್ರೀಯಂತ್ರವನ್ನು ಸುಮ್ಮನೆ ಏನೋ ಯಂತ್ರವನ್ನು ಕೊಡೋದಲ್ಲ, ಅದಕ್ಕೂ ಅನುಷ್ಠಾನವನ್ನು ಮಾಡಿ ಜಪ ತಪಾದಿಗಳನ್ನು ಮಾಡಿ ಕೊಡ್ತಕ್ಕಂಥದ್ದು. ಹಾಗಾಗಿ ನಿಮ್ಗೆ ಯಾರಿಗನ್ನು ಬೇಕಾದರೆ ಖಂಡಿತವಾಗಿ ನಿಶ್ಚಯವಾಗಿ ಭೇಟಿ ಮಾಡಿ, ಅದರಿಂದ ಅನುಕೂಲ ಆಗುತ್ತೆ. ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ, ಶುಭಮಸ್ತು.